ಸಂಗೀತ, ಆ ಬುತ್ತಿ ಬಗ್ಸ್ತಾ ನಾನು ಹೋಗಿ ಬರ್ತೀನಿ ಫ್ಯಾಕ್ಟ್ರಿಕ. ತಡೀರಿ ಒಂದು ನಿಮಿಷ. ತಾರ ಬುತ್ತಿ ಬಾಕ್ಸ್ ಮತ್ತು ನಾನು ಮಧ್ಯಾಹ್ನ ಬರೋದಲ್ಲ ಊಟಕ್ಕೆ. ಅಲ್ಲ, ನಾ ಏನೂ ಅಡುಗೆನ ಮಾಡಿಲ್ಲ. ಈಗ ಯಾಕೆ ನಮ್ಮ ನಿಹಾರಿಕಾ ಫೋನ್ ತೆಗಿವಳು. ಒಟ್ಟ ಫೋನ್ ನೋಡಿ ಸ್ವಿಚ್ ಆಫ್ ಅಂತ ಬರಕತ್ತೈತಿ. ಆ ಗಣಮಗಂದು ಸ್ವಿಚ್ ಆಫ್ ಬರಕತ್ತೈತಿ. ಸಂತೋಷಪ್ಪಂದು ಏನಾಯ್ತು ಏನು ಎರಡು ರಾತ್ರಿ ಆತ ತಿರುಗಿ ಮುಂಜಾನೆ ಆದ್ರೂ ಇಟ್ಟತ್ತಾದ್ರೂ ತೆಗಿವಳು. ಒಂದಿಟ್ಟು ಫೋನ್ ಮಾಡಿ ನೋಡ್ರಿ ಎದಕ್ಕೆ ಏನು ಅಂತಂದು. ನಾನು ಮುಂಜಾನೆ ಹೊತ್ಲಿಗೆನೆ ಮಾಡೀನಿ, ಸಂತೋಷಗೂ ಮಾಡೀನಿ, ನಿಹಾರಿಕಾಗೂ ಮಾಡೀನಿ. ಇಬ್ಬರು ಫೋನು ಸ್ವಿಚ್ ಆಫ್ ಬರಕತ್ತೈತಿ. ನಾನು ಏನು ಮಾಡಲಿ, ನಾನು ಈಗ ಹೆಂಗೆ ನನಗೂ ಅದಾಗ ಗೊತ್ತಾಗೋಲ್ದು ಹೆಂಗೆ ಮಾಡಲಿ ಏನಂತ ನೋಡೋಣ. ಮಧ್ಯಾಹ್ನವರೆಗೂ ಫೋನ್ ಬರಲಿಲ್ಲ ಅಂದ್ರೆ ಮತ್ತೆ ಏನಾರು ಮಾಡಕ್ಕೆ ಬರ್ತಾ. ಮತ್ತು ಅಲ್ಲಿ ಅಡ್ಡಾಡಕ್ಕೆ ಹೋಗಿರ್ತಾರ, ಮತ್ತು ಫೋನು ಚಾರ್ಜ್ ಪಾಸ್ ಇಟ್ಕೊಂಡಿರೋದಿಲ್ಲ, ಮತ್ತು ಆಗಿರ್ತೈತೆ ಬಿಡು. ಹಂಗ್ಯಾಕೆ ಮಾಡ್ತಿ? ಸರಿ ಆತು. ನಾನೇನು ನಾಷ್ಟ ಮಾಡಿಲ್ಲ. ನಂಗೆ ಯಾಕೆ ಮೈಕೈ ನೋವು ಎದ್ದಿಲ್ಲ. ಏನೋ ಅಡಿಗೆನೂ ಇಲ್ಲ, ನಾಷ್ಟನೂ ಇಲ್ಲ. ಅದ್ರಾಗ ಮೊನ್ನೆ ನೆಮಾಸಿ ಐತಂತಂದು ಮನೆಗೆ ಸ್ವಚ್ಛ ಮಾಡತ್ತೀನಿ. ಅವಾಗಾದ್ರೆ ಮೊದ್ಲು ಅತ್ತೆಯರು ಇರ್ತಿದ್ರು, ಎಲ್ಲ ಹುರಿಯವು ಕರಿಯವು ಎಲ್ಲ ಅವ್ರು ಮಾಡ್ತಿದ್ರು. ನಾನು ನುಸ್ತಾ ಸ್ವಚ್ಛ ಮಾಡ್ತಿದ್ದೆ. ಈಗೆಲ್ಲ ನಾನೇ ಮಾಡ್ಕೊಂಡು ಮಾಡೋದಂದ್ರೆ ಆಗೋಲ್ಲ ನನಗೆ ಮನೆ ಸ್ವಚ್ಛ ಮಾಡೋದು. ನೀವು ಅಲ್ಲೇ ಏನಾರ ತಿಂದು ಹೋಗ್ಬಿಡ್ರಿ. ನಾನು ಈಗ ನಿನ್ನಿದ ಅನ್ನ ಐತಿ, ಅದಕ್ಕೆ ಒಂದಿಟ್ಟು ಚಿತ್ರಾನ್ನ ಒಗ್ಗರಣೆ ಹಾಕೊಂಡು ತಿಂತೀನಿ. ನಿಮ್ಮವ್ ಕೊಟ್ಟಿದ್ಲಲ್ಲ ಬಂಗಾರದ ಬಳಿ, ಅವ್ನು ಮಾರಿ ಜಗ್ ರೊಕ್ಕ ತಂದಿಟ್ಟಿನಿ, ಜೇಬ್ನ ಇಟ್ಕೊಂಡು ಇಡ್ತೀನಿ ಅವ್ನು ರೊಕ್ಕನ. ಅದಕ್ಕೆ ಹೋಗಿ ಹೋಟ್ಲ್ದಾಗ ತಿಂದು ಹೊಕ್ಕಿ ನಾನು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ, ಮತ್ತು ಚಿತ್ರಾನ್ನ ಐತಂದ್ರೆ ಅದನ್ನ ನಂಗೆ ಒಗ್ಗರಣೆ ಕೊಡಕ್ಕೆ ಬರೋದಿಲ್ಲ ನಿನಗೆ. ಹೆಂಗದ ಗೊತ್ತೇನು? 25 kg ಅಕ್ಕಿ ನೀನು ಅಂಥದ್ದು ಬೇಡ ಇಂಥದ್ದು ಬೇಡ, ರಾರೈಸ ಬೇಕು, ಅದು ಬೇಕು ಇದು ಬೇಕಂತಂದು 1750 ರೂಪಾಯಿ, 1750 ರೂಪಾಯಿ ಒಂದು 25 kg ಪಾಕಿಟ್ ಅಕ್ಕಿ. ನೀನು ಮತ್ತು ಇವು ಬರ್ತಾವೆ ರೇಷನ್ ಅಕ್ಕಿ, ಅವನ್ನ ತಿಂತೀಯಾ? ಇಲ್ಲ. ನಿನ್ನ ಹಗಣ ನೋಡ್ಬಿಟ್ರೆ ಏನೈತಿ, ಅದನ್ನು ಹಿಂಗೆ ಕೆಡಿಸಿ ಮುಸ್ರಿ ಪುಟ್ಟಿಗೆ ಹಾಕ್ತಿಲ್ಲ. ನಾಚಿಕೆಗಲ್ಲ ನಿನಗೆ? ಅಯ್ಯ, ನಾವು ಬೇಕೇನು ಹಗಣ ಮಾಡಕ್ಕೆ? ರೇಷನ್ ಅಕ್ಕಿ ತಿನ್ನಕ್ಕೆ ನನಗಾಗೋದಿಲ್ಲ. ಬೇಕಾದ್ರೆ ನೀ ತಿನ್ನಕ. ನಿಮ್ದು ಬಾರಿ ಏನೋ ಒಂದು. ಅಲ್ಲ, ನಾವಿಬ್ರು ಇರ್ತೀವಿ ತರದ ವರ್ಷದಾಗ ಒಂದು ಅಕ್ಕಿ ಪ್ಯಾಕೆಟ್ ತರ್ತೀನಿ ನೀನು. ಅದನ್ನು ನಾನು ಹಂಗಂತ ಹಿಂಗೆ ನಾನು ಶುಗರ್ ಅದು ಇದು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ನಾನು ರೇಷನ್ ಅಕ್ಕಿ ಅನ್ನನ ಮಾಡಿರ್ತೀನಿ. ಮತ್ತು ಮುಂಜಾನೆ ನೀ ಅನ್ನ ತಿಂತಿ ಇಲ್ಲ ಅನ್ನೋ ಸಂಕಟಕ್ಕೆ ನಾನು ಮಾಡಲಿಲ್ಲ. ಮತ್ತು ಹೇಳಿದ್ದಂದಿದ್ರೆ ಮಾಡಿರ್ತಿದ್ದೆ ಬಿಡು, ಒಗ್ಗರಣೆ ಹಾಕ್ತಿದ್ದೆ. ಈಗ ಮುಂಜಾನೆ ಅನ್ನನು ಅಂತ ಅದಕ್ಕೂ ಕುಣಿತಿದ್ದೆ. ತೈ ಎಲ್ಲ ನೀನೇ ಯೋಚನೆ ಮಾಡ್ಬಿಡು. ಮತ್ತು ಅದರ ಅನ್ನ ಕೆಡತ್ತಂದ್ರೆ ಮತ್ತೆ ತಿನ್ಬೇಕಾ ಏನು? ಮತ್ತೆ ತೊಗೊಂಡೋಗಿ ಮುಸ್ರಿ ಪುಟ್ಟಿಗೆ ಹಾಕ್ಬೇಕಾ ಏನು? ಅವಾಗ ನಂಗೆ ಮುಸ್ರಿ ಪುಟ್ಟಿಗೆ ಹಾಕಿದ್ರು ಆಕಳ ಎತ್ತು ಎಮ್ಮಿ ಕರ ಅದವು ದನಕರ ತಿಂತಾವನ್ನಕ್ಕ ಏನಿಲ್ಲ. ನಾಳೆಯಿಂದ ಹಂಗೇನು ಉಳಿತಂದ್ರೆ ಹಾಕು. ಮತ್ತು ಅಂತಾನ ಬಾ ಅಂತಂದು ದಿನ ಮುಂಚೆ ಹೇಳ್ತಿಗೆ ಚಿತ್ರಾನ್ನ ತಂದು ಮುಂದಿಟ್ಟು ಮತ್ತೆ ಚಂಡಿಗಡ್ಡಿಗೆ ಬಿಟ್ಬಿಡ್ತೀನಿ ನೋಡಿ. ಮತ್ತೆ ಅವ ಅದ್ ನಿಹಾರಿಕಾ ಅಲ್ಲ, ಹಂಗೆ ಚೀರಡ್ಕಿಂತ ಬರ್ತೈತಿದ. ಅಲ್ಲ, ಒಂದು ವಾರ ಹೊಕ್ಕಿನಂದಾರ 3 ದಿನದಾಗ ಬಂದ್ರಲ್ಲ, ಏನ್ ನೋಡ್ರಿ ಅದ? ಹೌದಲ್ಲ? ಅಯ್ಯಯ್ಯ ನಿಹಾರಿಕಾ, ಯಾಕೆ ಹತ್ಕೊಂತ ಬರ್ಕತ್ತೀಯ? ಲಗೇಜ್ ಎಲ್ಲದವು, ಸಂತೋಷ ಎಲ್ಲದನ? ಏನಾಯ್ತು? ಏನು ಹೆಚ್ಚು ಕಮ್ಮಿ ಆತನ? ಏನು ಹೇಳು ನಾನು ತಂದು ಕಟ್ಟಿಯಲ್ಲ ಕುಡುಕ್ ಗಂಡನ್ನ. ಹಣೆ ಬರ ಅಂತಾರ, ಕೆಡಕಾದ್ರೂ ಚಿಂತಿಲ್ಲ, ಕೊಲೆಗಾರಾದ್ರೂ ಚಿಂತಿಲ್ಲ, ಕುಡುಕ ಗಂಡನ ಕೊಡಬೇಡ ಅಂತಂದು ಎದಕ್ಕೆ ಹಾಡೈತೇನ ಅದು ನನಗೆ ಈಗ ಅರ್ಥ ಆಗತೈತಿ. ಅವ್ವ, ಯಾಕೆ ತಂದು ಕಟ್ಟಿದ್ರಿ ಬೇ ಅವನ್ನ ನನಗ? ಎಂತ ಕುಡುಕ್ ಬಾಡಿ ಅದನಂದ್ರ ನನ್ನ ಜೀವನನ ಅಲ್ಲಿ ನರಕ ಮಾಡ್ಬಿಟ್ಟನ್ ಬೇ ಅವ್ವ. ಏನಾಯ್ತು? ಏನಾತಲ್ಲಿ? ನಾವು ನಿನ್ನಿಂದ ನಿಮ್ಗೆ ಫೋನ್ ಮಾಡಕತ್ತೀವಿ, ಇಬ್ಬರು ಫೋನು ಸ್ವಿಚ್ ಆಫ್ ಅದಾವು. ಏನಾತಲ್ಲಿ? ಬಾ, ಸಮಾಧಾನ ಮಾಡ್ಕೊ, ಬಾ ಕುಂದ್ರಿ, ಬಾ. ಅವ ಎಲ್ಲದಲ್ಲಿ ನಿನಗೆ ಗಂಡ ಏನಾತವಂಗ? ಅವಂಗೇನಾಗಬೇಕು? ಹಾಳದವ ಶೆಟ್ಟಿಲಿ ಚಲೋನಾದಾನ, ಲಗೇಜ್ ಎಲ್ಲ ತೊಗೊಂಡು ಬರಕತ್ತಾನ ಕಾರಿಂದ ಇಳಿಸ್ಕೊಂಡು. ಹಾಳದವ. ಯವ್ವ, ನನ್ನ ಜೀವನ ಹಾಳು ಮಾಡಿಬಿಟ್ರಿ ಬೇ ನೀವು ನನ್ನ ಜೀವನ ಹಾಳು ಮಾಡಿಬಿಟ್ರಿ. ಸಮಾಧಾನ ಮಾಡ್ಕೊರವ, ಏನಾತಂತ ಮಾತಾಡೋಣ, ಕುಂದ್ರು ಮೊದ್ಲ. ನಾನಂತೂ ಅವನ ಜೊತೆ ಬಾಳ ಮಾಡಕ್ ಹೋಗಿಲ್ಲ. ನಂಗೆ ಡೈವರ್ಸ್ ಕೊಡಿಸ್ಬಿಟ್ರಿ. ನಂಗೆ ಅವ ಬೇಡ, ನಂಗೆ ಡೈವರ್ಸ್ ಕೊಡಿಸ್ಬಿಟ್ರೆ ನಂಗೆ ಅವನ ಜೊತೆ ಜೀವನ ಮಾಡೋಕ್ಕಾಗಲ್ಲ. ನಂಗೆ ಡೈವರ್ಸ್ ಕೊಡಿಸ್ಬಿಟ್ರಿ. ನಾನು ಒಲ್ಲೆ ಅವ್ರ ಮನೆಗೆ ಹೋಗುವಲ್ಲ. ಅವ್ವ ಅಪ್ಪ ಹಂಗ, ಮಗ ಹಿಂಗ, ಹುಚ್ಚದುಳ್ರ ಸವಾಸ ಆಗೈತೆ ನನಗೆ. ನಾವಲ್ಲ ಹಂಗ್ಯಾಕೆ ಮಾಡ್ತಿದ್ದಿ? ಆತು, ನಿಂಗೆ ಬೇಡಲ್ಲ, ನಿಂಗೆ ಹೋಗಕ್ಕೆ ಇಷ್ಟ ಇಲ್ಲಲ್ಲ ಅವ್ರ ಮನೆಗೆ, ಬೇಡ. ಸಮಾಧಾನ ಮಾಡ್ಕೊ, ಬಾ ಕುಂದ್ರು, ಬಾ. ಸಮಾಧಾನ ಮಾಡ್ಕೊಲಿ, ಹಾಗ್ಯಾಕೆ ಮಾಡಕತ್ತಿದಿ? ಆತು, ಒಂದಿಟ್ಟು ಆರಾಮಾಗಿ ನೆಮ್ಮದಿ ಕುಂದ್ರು. ವಾ, ಹೊಟ್ಟೆ ಸಾಯಂಗ್ ಆಗೈತಿ. ನಾ ಅಲ್ಲಿಂದ ಏನು ತಿಂದಿಲ್ಲ. ನೀನು ರಾತ್ರಿನೂ ಏನು ತಿಂದಿಲ್ಲ. ನಂಗೆ ಹೊಟ್ಟೆ ಸಾಯಂಗ್ ಆಗೈತಿ. ಏನೈತಿ ಹಾಕೊಂಬ, ಮೊದಲು ತಿಂತೀನಿ ನಾನು. ನಂಗೆ ಜಳಕಕ್ಕೆ ತೀರ್ಕ ಹಾಕಿಡು, ನಾನು ಜಳಕ ಮಾಡಿ ಮುಕ್ಕೋಬೇಕು. 2 ದಿನದ ಹೊತ್ತಾತು ನಿದ್ದಿಲ್ಲ. ಅವ್ವ ಹೋಗು. ಅಯ್ಯ, ಇದೇನು ಬಂಡಾಯವ್ವ, ಮನೆಯಾಗ ಏನು ಇಲ್ಲ, ತಡಿ. ಅಡುಗೆ ಏನು ಮಾಡಿಲ್ಲ ನಾನು ಒಂದಿಟ್ಟು ಲೇಟಾಗಿ ಎದ್ದೆ. ಬೇಸರ ಮಾಡ್ಕೊಂಡು ಮನೆಯಾಗಿನ ಕೆಲಸನ ರಗಡ ಅಂತಂದು ನಾಳೆ ಮತ್ತು ಮಣ್ಣತ್ ನಮಾಸಲ್ಲ, ಹಾಗಾಗಿ ನಾನು
ಏನು ಹೇಳವ ಯಾವ ನಿನಗೆ ಹಂಗಾಗಿ ನಾನು ಒಂದಿಟ್ಟೇನು ಮಾಡಿಲ್ಲ ನನಗೂ ರಗಡಾಗಿ ಸುಸ್ತಾಗಿತ್ತು ಅಂತೇಳಿ ಆತ ನಿಮ್ಮಪ್ಪ ಏನಾರ ತರ್ತಾನೆ ಹೋಗಿ ರೀ ಹೋರಿ ಅಷ್ಟ್ರಿಗೂ ಇಡ್ಲಿ ಏನಾರ ಪುರಿಗಿರೋ ಕಟ್ಸ್ಕೊಂಡ್ ಹೋರಿ ನೀವು. ನೋಡ, ನನ್ನ ಹತ್ರ ರೊಕ್ಕಿಲ್ಲ. 1 ರೂಪಾಯಿ ನನ್ನನ್ನು ಉಲ್ಟಾ ನೇತಾಕಿ ಗಡ ಅಳಗಾಡ್ಸಿದ್ರು 1 ರೂಪಾಯಿನೂ ಜೇಬ್ನಾಗಿದ್ದ ಬಿಡುದಿಲ್ಲ. ನನ್ನ ಹತ್ರ ರೊಕ್ಕಿಲ್ಲ. ಮನ್ಯಾಗ ಎಲ್ಲ ಐತಿ ದಿನಸ, ಬೇಕಾದ ಹೋಗಿ ಮಾಡು, ಇಲ್ಲ ಸುಮ್ಮನಿದ್ಬಿಡು, ನನ್ನ ಜೀವ ತಿನ್ಬೇಡ. ಮಾವರ ಏನಾತಪ್ಪ ಸಂತೋಷ? ಯಾಕೆ ಹಿಂಗೆ ಅಳಕತ್ತಾಳ? ಏನಾತು? ನೀವು 1 ವಾರ ಬಿಟ್ಟು ಬರ್ತೀನಿ ಅಂದ್ರೆ ಯಾಕೆ ಎಡದಿಂದಾಗ ಬಂದ್ರಿ? ಏನಾತು? ಈಗ ಯಾಕೆ ಏನೇನ ಮಾತಾಡಕತ್ತಾಳ? ಡೈವರ್ಸ್ ಬೇಕು ಅನ್ನಕತ್ತಾಳ, ನಿನ್ ಜೊತೆ ಬಾಳೆ ಮಾಡಲ್ಲ, ಅವ್ರ ಮನೆಗೆ ಹೋಗಲ್ಲ ಅಂತಾಳ. ಅಂಥದ್ದು ಏನಾತು? ಅದನ್ನ ಏನ್ ಕೇಳ್ತೀಯಪ್ಪ? ಕುಡ್ಕ್ ಹಾಟೆನ್ನ ಅದನ್ನ ಏನ್ ಕೇಳ್ತಿದಿ? ಇನ್ನ ನಷ್ಟದಾಗ ಅದ ನಾನು ನೋಡು, ಗಾಡಿ ಹೊಡೆದ್ ನೋಡ್ಬಿಟ್ರೆ ನೀನು ನಾ ಎಲ್ಲಿ ಇವತ್ತು ಊರ್ ಮುಡ್ತೀನ ಎಲ್ಲ ಅನ್ಸತ್ತ ಹೋಗ್ತೀನೇನ ನಿಂದು ಒಂದು ಮುಖ ನೋಡ್ಲಾರ್ದ ಅನಿಸ್ಬಿಟ್ಟಿದ್ ನಂಗೆ ಕರೇನ. ಆತು, ಈ ಕಡೆ ಬಾರಪ್ಪ, ಕುಂದ್ರ ಬಾಯಿಲೆ. ಏನ್ ಅವಶ್ಯಕತೆ ಇಲ್ಲ, ಕಳ್ಸುತ್ತನ್ನದ ಅವ್ರ ಮನೆಗೆ. ಅವ್ರವ್ವ ಅವರಪ್ಪ ಅಲ್ಲಿ ಒಂಥರ ನಾಟಕ ಮಾಡಿ ಇವನು ಸತ್ತ ಹೋಗ್ಬಿಡ್ತೀನಿ ನಂಗೆ ಅವ್ರವ್ ಮಾಡಿದ್ಲಲ್ಲ, ಹೋಗ ಅವ್ರ ಅವ್ನ ಮಂದಿ ಕುಣಿಯನ್ ಇಲ್ಲಿಂದ ಕಳ್ಸಪ್ಪ. ಅವಶ್ಯಕತೆ ಇಲ್ಲ ನನಗ ನನ್ನ ಮನೆ ಮುಂದಿರಕ. ನನ್ನ ಲಗೇಜ್ ಬ್ಯಾಗ್ನ ನನ್ನ ಮನೆ ಮುಂದೆ ಒಕ್ಕಟ್ಟು ತಂದು ತಗೊಂಡು ಹೋಗನಪ್ಪ ನೀನು. ಹಂಗ್ಯಾಕೆ ಮಾಡ್ತೀನಿ ನಾನು? ಯಾರಿಗ ಸಮಾಧಾನ ಮಾಡ್ಕೊ, ಒಂದಿಟ್ಟು ಹೇಳಕತ್ತೀನಿಲ್ಲ ನಾನು, ಸಮಾಧಾನ ಮಾಡ್ಕೋ ಆತಾ. ಮಾವರ, ನಂಗೆ ಇಷ್ಟ ಅವಮಾನ ಅಂದ್ಮೇಗೂ ಇಲ್ಲಿರಕ್ಕೆ ಮನಸ್ಸಿಲ್ಲ. ಏನು ಅವಮಾನ ಆತ ನಿನಗ? ಅವಮಾನ? ನೀನು ಕುಡಿದು ಅಲ್ಲಿ ಮಾಡಿದ್ದಕ್ಕೆ ನನಗ ನಾ ಒಂದು ರಾತ್ರಿ ಪೂರ ನನ್ನ ಜೀವನ ಹೆಂಗ ನನ್ನ ಅಂಗೈಗೆ ಹಿಡ್ಕೊಂಡು ನೀ ಕುಡಿದು ಬಿದ್ದಿದ್ದು ನೀನು ಹೆಣಕಾದಂಕಾದೀನಿ ನಿನ್ನ. ನನಗೆ ಗೊತ್ತೈತೆ, ನನಗೆ ಎಷ್ಟು ಸಂಕಟ ನನಗಾಗೈತೆ ಅನ್ನೋದು. ಎಲ್ಲರೂ ಕುಡಿತಾರೆ, ನಾನು ನೋಡೀನಿ. ಎಷ್ಟು ಕುಡಿಬೇಕು ಅಷ್ಟು ಕುಡಿದು ಬಂದು ಮಕ್ಕೊಂಡು ಉಂಡು ಎದ್ದು ಹೋಗಾರ ನೋಡಿ ನಾನು. ನೀನು ಎಂತ ಎಲ್ಲಿ ಕುಡಿಬೇಕು? ಹೆಣ್ಮಗಳು ಕರ್ಕೊಂಡು ಹೋದಾಗ ಹೆಂಗೆ ಬಿಹೇವ್ ಮಾಡಬೇಕು? ಏನ್ತದ ಜೊತೆಗೆ ನಿನಗೆ ಖಬರ ಇಲ್ಲಲ್ಲ ನಿನಗೆ. ಎಲ್ಲಿಂದ ಬಂದು ನನಗೆ ತಗಲಾಕ್ಕೊಂಡಿ ನೀನು ನನಗ ಅಂತಿ. ನಾನು ನಿನ್ನ ಸಾಹುಕಾರಿಕೆ ನೋಡಿ, ನಿನ್ನ ಮನೆ ನೋಡಿ ಅರ್ಧ ನಾವು ಮರಳಾಗಿ ತಪ್ಪು ಮಾಡಿಬಿಟ್ಟು ನಿನ್ನ ಮದುವೆಯಾಗ ನಾನು ತಪ್ಪು ಮಾಡಿದೆ. ಹೋಗು, ನಮ್ಮ ಮನೆಯಿಂದ ಹೊರಗೆ ಹೋಗು. ನಾನು ಮತ್ತೆ ನಿನ್ನ ಮಗ ನೋಡ್ದಂಗೆಲ್ಲ ನಾನು ಏನು ಮಾಡ್ಕೋತೀನೇನೋ ನನಗೆ ಗೊತ್ತಿಲ್ಲ. ಈ ಮನೆಯಿಂದ ತೊಲಗು. ಸರಿ ಆತು, ನಿನ್ನ ಲಗೇಜ್ ಅಲ್ಲಿ ಒಳಗಿಟ್ಟಿ ನೋಡು, ನಾ ಬರ್ತೀನಿ. ಮಾವರ ಹತ್ತೀರ, ನಾ ಬರ್ತೀನಿ. ಬೇಸರ ಮಾಡ್ಕೊಬಿಡಪ್ಪ. ಒಂದಿಟ್ಟು ಯಾಕೆ ಸಿಟ್ನಾಗದಾಳ, ಅದು ಏನಾಗೈತಿ ಏನಕ್ಕೆ ಕೇಳ್ತೀವಿ. ಸಮಾಧಾನ ಆದ್ಮೇಲೆ ನಾವು ಫೋನ್ ಮಾಡ್ತೀವಿ, ಬಂದು ಕರ್ಕೊಂಡು ಹೋಗುವಂತೆ ಅಂತ. ಆತ ಹೋಗೀಗ. ಅವ್ವ ಹೋಬೆ ಏನಾರ ಮಾಡ, ಹೊಟ್ಟೆ ಸೈತ್ ನನಗೆ ಭಾಳ ನಂಗೆ ಆಗೋಲ್ದು. ಅಪ್ಪ ಒಬ್ಬ ಚಲೋ ಲಾಯರ್ ನೋಡು, ನಂಗೆ ಸಾಕು. ನಂಗೆ ಇವ್ನ ಸವಾಸ ಬೇಡ, ನಾ ಡೈವರ್ಸ್ ಕೊಡ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಜೀವನ ಕಟ್ಕೋತೀನಿ. ನನ್ನ ಕೈಲಿ ಇವ್ನ ಕೈಲಿ ಆಗಲ್ಲ ನನಗೆ. ಒಲ್ಲೆನ ಹಂಗ್ಯಾಕೆ ಮಾತಾಡ್ತಿದ್ದಿ? ಹಂಗ್ಯಾಕೆ ಮಾತಾಡ್ತಿ? ಏನು ಜೀವನ ಕಟ್ಕೊಂಡು ಈ ಸಣ್ಣ ವಯಸ್ಸು? ಸುಮ್ಮಿರು ಒಂದಿಟ್ಟು. ಏನಾತು ಹೇಳು. ಇಷ್ಟ ಆತಪ್ಪ. ಅಪ್ಪ ಕರೇನಪ್ಪ, ನಾನು ಆಟತ್ನಾಗ ನಿನಗೆ ಫೋನ್ ಮಾಡ್ಬೇಕು, ಅವು ಫೋನ್ ಮಾಡಿ ಮಾತಾಡ್ಕೊಂತ ಹಿಂಗೆ ಸಮಾಧಾನವಾಗಿ ಇರ್ಬೇಕಂತ ಎಷ್ಟು ಅನ್ಕೊಂಡು ಗೊತ್ತನು. ಆಮೇಲೆ ಅನ್ಕೊಂಡೆ ಸುಳ್ಳ ಮತ್ತೀಗ ನಾವು ಇಲ್ಲಿಂದ ಅಲ್ಲಿ ಬರೋವರೆಗೂ ನಿಮಗೂ ಟೆನ್ಷನ್ನು ಭಾಳ ಅಂತಂದು ಹೆಂಗೆ ಕಳ್ದೀನಿ ಅಂದ್ರಪ್ಪ ನಾನು, ನನಗ ಗೊತ್ತು. ಈಗ ನೆಮ್ಮದಿಯಿಂದ ನಿಟ್ಟುಸಿರು ನೋಡು, ನಿಜವಾಗ್ಲು. ನಂಗೆ ಆತನ ಮಕ ನೋಡೋಕ್ಕೂ ಇಷ್ಟ ಇದ್ದಿದ್ದಿಲ್ಲ. ಅದು ಹೆಂಗೆ ಇಲ್ಲಿವರೆಗೂ ಆತನ ಜೊತೆಗೆ ಬಂದನೋ ಏನೋ ಆ ಭಗವಂತಿಗೆ ಗೊತ್ತು. ಕರೆನ ನಂಗಂತೂ ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ಗಂಡು ಜೊತೆ ಬಾಳೆ ಮಾಡೋಕ್ಕೆ ನನಗೆ ಆಗಲ್ಲಪ್ಪ, ಆಗಲ್ಲ. ಇಷ್ಟು ನಿರ್ಲಕ್ಷ್ಯ ಕೇರ್ಲೆಸ್ ಮನುಷ್ಯನ ಜೊತೆಗೆ ನಾನು ಸಂಸಾರ ಮಾಡೋಕ್ಕಾಗಲ್ಲ. ಅಂದ್ರೆ ಅವರಪ್ಪ ಹೇಳಿದ್ದು ಕರೆ ಆತು, ಹೌದಿಲ್ಲ? ಇವ ಹಿಂಗೆ ಕೇರ್ಲೆಸ್ ಇರೋದಕ್ಕನ ಅವರಪ್ಪ ಹಂಗೆ ಆತಂದ್ರೆ ಸೇರೋದಿಲ್ಲ ಏನಂತೀನಿ ನಾನು. ಹಂಗಲ್ರಿ ಅದು, ಅವರಪ್ಪ ಹಂಗೆ ಕೇರ್ಲೆಸ್ ಆಗಿದ್ದಕ್ಕನ ಇವ ಹಿಂಗೆ ಹದಮೀರಿ ಹೋಗಿರೋದು. ಏನು ಬೇಷಗ ತಿರುವಿ ಎಲ್ಲಿ ತಿರ್ಬೇಕು ಅಲ್ಲಿ ತಿರುವಿ ಕಿನ್ನ ಬಿಟ್ಟು ಬರ್ರಿ. ಹಿಂಗೆ ಬಿಟ್ಟು ಬಂದ್ರೆ ಕಂಡಪಟ್ಟಿ ಆಸ್ತಿ ಐತಿ. ಏನೋ ಅಂತಾರಲ್ಲ, ಈ ಭಾಡ್ಯಾಗ ಮದುವೆ ಮಾಡ್ಕೊಂಡು ನನ್ನ ಮಗಳ ಜೀವನ ತುಡ್ಕೊಂಡು ತಿನ್ನೋದು ಏನೈತೆ ಅವಶ್ಯಕತೆ? ಲೇ ನಿನಗೆ ತಲಿಯರ ಐತಾ ಏನಿಲ್ಲ ನಿನಗೆ? ನೋಡು, ಬೆಕ್ಕದಂಗೆ ಆಸ್ತಿ ಐತಿ. ಅವರವ್ವ ಇವತ್ತು ನಾಳೆ ಸಾಯಂಕಾಲ ಏನು ನೀನು ಸುಮ್ಮನಿದ್ದು ಬಿಡು. ಈಗ ನಿನ್ನ ದುರಾಸೆಯಿಂದನ ಈಗ ನನ್ನ ಮಗಳು ಹಿಂಗೆ ಅನುಭವಿಸಕತ್ತಾಳ. ಈಗ ನೋಡು, ನೀನು ಏನೇನ ಅಂದಿ ನೀನು ಆಕಿಗೆ ಸೌಜನ್ಯಗ. ಆಕಿ ಸೌಜನ್ಯ ಎಷ್ಟು ಆರಾಮದಾಳ, ಎಷ್ಟು ಆರಾಮದಾಳ ನೋಡಿ. ನೀನು ಆರಾಮ್ ಚಲೋ ಹುಡುಗವ ನಮ್ಮ ಮನೋಜ. ಅವ ಏನು ಚಲೋ ಇಲ್ರಿ, ಅವ ಏನು ಚಲೋ ಇಲ್ಲ. ಇವ ಕೇರ್ ಮಾಡ್ದಂಗೆ, ಇವ ದೇಕರಿಕೆ ಮಾಡ್ದಂಗೆ ಅವ ಮಾಡೋದಲ್ಲ. ಈಗ ಏನಾಕಿ ಹುಚ್ಚಿ ಹಂಗೆ ಮೆಂಟ್ಲಂಗೆ ದೆವ್ವ ಹಿಡ್ದು ತನ್ನಂಗೆ ಮಾಡಕತ್ತಾಳ ಅಂತಂದು ಕೆಲಸ ಬಿಟ್ಟು ಕೂತಾನ. ಮತ್ತು ಎಲ್ಲ ಒಂದೆರಡು ದಿನ ತಡೀರಿ ಮತ್ತು ಹಂಗೆ ಮಾಡ್ತಾನೆ. ನನ್ನ ಮಗಳ ಅದೃಷ್ಟವಂತಿ, ಬೇಕಾದಂಗೆ ಅವ್ರದ್ದು 10ರಷ್ಟು ನನ್ನ ಮಗಳ ಗಂಡನ ಆಸ್ತಿ ಐತಿ. ನೀ ಅದನ್ನು ನೋಡುವಲ್ಲ. ಅವ್ನ ಹೆಂಡತಿ ಮ್ಯಾಗ ಪ್ರಾಣನ ಇಟ್ಟಾನ.
ಯವ್ವ ನಿನ್ನ ನಂಬದಲ್ ಬೇ ಎಲ್ಲ ನನ್ನ ಜೀವನ ಹಿಂಗಾಗ ಕಾರಣ ನೀನ್ ನೋಡು ನಿನ್ ದುರಾಸೆನು ಕಾರಣ ನಿನ್ನಿಂದನ ಏನ ಸರಿ ಇಲ್ಲಿ ನೀನು ಗಂಡ ಮಗೊಂದಿಟ್ಟೆ ಏನಂದ್ ನೀನು ಇಲ್ಲಡ ತಂಗಿ ನನ್ನ ದುರಾಸೆನಾ ನಿನ್ ದುರಾಸೆನಾ ಚಂಡಿಗ್ ಗಡ್ಡಿಗೆ ಒಂದು ಬಿಟ್ಟನಂದ್ರ ಮತ್ತೆ ಇಲ್ಲಡಿ ಇಲ್ಲಿ ಮೆದಳು ಎಲ್ಲೆಲ್ಲ ಹೋಗಿದ್ ಬಂದು ಮತ್ತೆ ಕುಂದಿರ್ಬೇಕು ಮಗಳ ಏನ ಅಂತಾರಲ್ಲ ಯವ್ವ ನನಗೆ ಇಂಜಿನಿಯರ್ ಆಗಿದ್ದು ಹುಡುಗರ ಬೇಕು ಬೇ ಯವ್ವ ನನಗೆ ಹಿಂಗಾಗಿದ್ದು ಹುಡುಗರ ಬೇಕು ಬೇ ಅಂತ ನೀನ ದೊಡ್ಡ ಹತ್ತು ಕರೆದು ಶ್ರೀಮಂತ ಇರ್ಬೇಕು ಹಂಗಿರ್ಬೇಕು ಅವ ವಿಕ್ರಮನಿಕಿನ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಂದು ಹಾರಾಡಿದ್ದ ನೀನು ಏನು ಬೇಕಾದಂಗ ಜಗ್ಗು ಸಂಬಂಧ ಬಂದು ನಿನಗ ಎಲ್ಲವನು ನೀನ ಎಡಗಾಲಿಂದ ಒದ್ದಿದ್ದು ಏನಕ್ಕಿತ್ತು ದುಡ್ಡು ತಿನ್ನವಿದ್ದ ಹೋದೆ ಅವ್ರನ್ನ ಇಷ್ಟಪಟ್ಟೆ ನೋಡ್ದೆ ಅವ್ರನ್ನ ಎಡಗಣ್ಣು ನಿಲ್ಸಬೇಕು ನೋಡ್ಲಿಲ್ಲ ಹುಡುಗರನ್ನ ಬಂದಾರನ್ನ ಹೆಂಗ್ ಮಾಡಿದ್ ನೀನು ಫೋಟೋ ನೋಡತ್ತಿಗೆನ ಹೋಗದಿ ಅವ್ರ ಆಸ್ತಿ ಇಲ್ಲನತ್ತಿಗೆನ ಹೋಗದಿ ಈಗ ಕೇಳಕ್ ಬರ್ತೇನ ಬಾಳೆ ಮಾಡ್ಕೊಂಡು ಕಷ್ಟಕ್ಕೆ ಬೆಳೆದು ಕಷ್ಟ ಸುಖ ಗೊತ್ತಿದ್ದಿಲ್ಲ ಹುಡುಗರಾದ್ರ ಅವು ಎಲ್ಲಾನು ನನ್ನ ಹೆಂಡತಿ ಅಂತ ಹತ್ತು ಕರ್ಕೊಂಡು ಎಲ್ಲ ಚಂದಾಗ ಬಾಳೆ ಮಾಡ್ಕೊಂಡು ಹೋಗಿದ್ವು ಕುಡಿಯೋದು ಬರೀ ಚಟ ಇಲ್ದ ನೋಡ ಆಗೈತಿ ನಿಮ್ಮಪ್ಪ ನಂಬಿ ಇಲ್ಲಿ ಇರ್ತೀನಿ ಅಂದ್ರೆ ಅದು ಆಗ್ದಿರ ಮಾತು ಈಗ ನೋಡಿ ಈಗ ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗಿಲ್ಲ ನಿಮ್ಮಪ್ಪ ಥರ ಹೋಗಿ ಫ್ಯಾಕ್ಟ್ರಿ ಹೋಗ್ತಾರ ರೊಕ್ಕ ಯಾರಿಗೂ ಸಾಲೋದಿಲ್ಲ ನೀ ದುಡ್ಕೊಂಡು ತಿಂತೀನಿ ಅಂದ್ರೆ ನೀನು ಕಲ್ತಿರೋ ಅವತಾರಕ್ಕೆ ನಿನಗೊಂದು ಯಾವುದು ಕೆಲಸನೂ ಹುಟ್ಟಲ್ಲ ನಿನ್ನ ಸಿಕ್ಕ 3-4 ಸಾವಿರ ರೂಪಾಯಿ ಕೈಲಿ ಏನು ಆಗಿ ದಬಾಕದಲ್ಲ ಬಾಯಿ ಮುಚ್ಕೊಂಡು ಗಂಡ ಮನೆಗೆ ಹೋಗು ಅಷ್ಟೇ